ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ, ಈಸಿಯಾಗಿ ಸಿಂಪಲ್ಲಾಗಿ ನಾವು ಎಲ್ಲಾದರೂ ಆಚೆ ಹೋದಾಗ, ಇಲ್ಲ ಕಾಲೇಜಿಗೆ ಹೋಗಬೇಕಾದ್ರೆ, ಇಲ್ಲ ಎಲ್ಲಾದರೂ ಶಾಪಿಂಗ್ ಹೋಗಬೇಕಾದ್ರೆ ಈಸಿಯಾಗಿ ಸಿಂಪಲ್ಲಾಗಿ ಯಾವ ಥರ ನಮ್ಮ ಹೇರ್ ಸ್ಟೈಲನ್ನು ನಾರ್ಮಲ್ ಕ್ಲಿಪ್ ಹಾಕೋಣೋ ಬದಲು ಈಸಿಯಾಗಿ ಸಿಂಪಲ್ಲಾಗಿ ಯಾವ ಥರ ಹೇರ್ ಸ್ಟೈಲ್ನ ಡಿಫ್ರೆಂಟಾಗಿ ಬಾಚ್ಕೋಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ಕೂದಲಲ್ಲಿರೋ ಸಿಕ್ಕನ್ನು ಕ್ಲೀನಾಗಿ ಬಿಡಿಸ್ಕೋಬೇಕಾಗುತ್ತೆ. ಬಿಡಿಸ್ಕೊಂಡು ನಾನು ಏನು ಈ ಥರ ಫುಲ್ಲು ಸಿಕ್ ಬಿಡಿಸ್ಕೊಂಡು ಈ ಥರ ಬಾಚ್ಕೊಂಡಲ್ವ, ಆ ಕಡೆ ಈ ಕಡೆ ಸ್ವಲ್ಪ ಕೂದಲನ್ನ ತಗೊಂಡು ಕ್ಲೀನಾಗಿ ಸ್ಟ್ರೈಟ್ ಬಂದಿದೆಯಾ ಇಲ್ಲ ಅಂತ ನೋಡಿಕೊಂಡು ಸ್ವಲ್ಪನೇ ಕೂದಲು, ಅಂದರೆ ನಿಮ್ಮ ಕೂದಲು ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಯಾವ ಥರ ಕಂಫರ್ಟ್ ಆಗುತ್ತೋ ಆ ಥರ ಆ ಕಡೆ ಈ ಕಡೆ ಸ್ವಲ್ಪ ಕೂದಲು ತಗೊಂಡು ಈ ಥರ ರಿಬ್ಬನ್ನ ನಾನು ಲಾಕ್ ಮಾಡ್ತಾಯಿದ್ದೀನಿ. ನಾನು ಈ ಥರ ರಿಬ್ಬನ್ನಲ್ಲಿ ಲಾಕ್ ತೊಗೊಂಡಿದ್ದೀನಿ. ನೀವು ಇದರಲ್ಲಿ ಸ್ವಲ್ಪ ದಪ್ಪ ರಿಬ್ಬನ್ ಸಿಗುತ್ತೆ, ಅದನ್ನು ತೊಗೋಬೋದು. ಇನ್ನೊಂದು ಪ್ಲಾಸ್ಟಿಕ್ ರಬ್ಬರ್ ಬರುತ್ತಲ್ವ, ಅದು ದಯವಿಟ್ಟು ಅದು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಒಂದೊಂದು ಸರಿ ಕೈ ಕಟ್ಟಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾನು ಈ ರಿಬ್ಬನ್ನ ನಾನು ತೊಗೊಂಡಿದ್ದೀನಿ. ಇವಾಗ ನಾನು ಏನು ರಿಬ್ಬನ್ನ ಲಾಕ್ ಮಾಡಿದ್ದೀನಲ್ವ, ಈ ಥರ ತೋರಿಸ್ದಂಗೆ ಈ ಥರ ಹಾಕಿ ಈ ಥರ ಫುಲ್ಲು ನಾವು ಅದನ್ನು ಇದು ಮಾಡ್ಕೋಬೇಕು, ಫೋಲ್ಡಿಂಗ್ ಮಾಡ್ಕೋಬೇಕು. ಮತ್ತು ನಾನು ಫೋಲ್ಡಿಂಗ್ ಮಾಡಿ ಮತ್ತೆ ಮೇಲ್ಗಡೆಯಿಂದ ಈ ಥರ ತಗೊಂಡು ಈ ಥರ ಟೈಟ್ ಟೈಟ್ ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿರೋ ಅಂಥ ಒಂದು ಹೇರ್ ಸ್ಟೈಲ್ ಕ್ರಿಯೇಟ್ ಆಗುತ್ತೆ. ಈಸಿಯಾಗಿ ಯಾವುದೇ ಥರದ ಕಷ್ಟಪಡ್ದಂಗೆ, ಕೆಲವರಿಗೆ ಸೆಲ್ಫ್ ಬಾಚ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಡಿಫ್ರೆಂಟಾಗಿ ಬಾಚ್ಕೋಬೇಕು ಅನ್ನೋರು ಈ ಥರ ಬಾಚ್ಕೊಂಡ್ರೆ ಹೊರಗಡೆ ಹೋಗುವಾಗ ಮತ್ತು ಕಾಲೇಜಿಗೆ ಹೋಗಬೇಕಾದ್ರೆ ಈ ಥರ ಬಾಚ್ಕೊಂಡ್ರೆ ಯೂನಿಕ್ಕಾಗಿ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾನು ಇದನ್ನು ಕ್ಲಿಪ್ ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಿದ್ದೀರಲ್ವ. ನಾವು ಇದನ್ನು ಬಾಚಬೇಕಾದ್ರೆ ಒಟ್ಟಿನಲ್ಲಿ ನಮ್ಮ ತಲೆಯಲ್ಲಿ ಸಿಕ್ಕಿರಬಾರ್ದು, ಮತ್ತು ಕೂದಲು ಸಿಗಾಕೊಳ್ಳೋದು ಆ ಥರ ಎಲ್ಲ ಆಗಬಾರ್ದು. ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ತಾ ಇರ್ಬೋದು ನೀವು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಬಂದಿತ್ತು ಅಂತ. ಹಾಗೆಯೇ ನಾನು ಇವಾಗ ಕ್ಲಿಪ್ ವೇರ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ನಲ್ವ, ಕ್ಲಿಪ್ನ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಸಿಂಪಲ್ಲಾಗಿ ನಾವು ಕ್ಲಿಪ್ ಹಾಕೋ ಬದಲು ಈ ಥರ ನಾವು ಬಾಚ್ಕೊಂಡು ಅದಕ್ಕೊಂದು ಕ್ಲಿಪ್ ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಎರಡು ವೆರೈಟಿ ಕ್ಲಿಪ್ನ ತೋರಿಸ್ತಾ ಇದ್ದೀನಿ. ಒಂದು ಆ ಕ್ಲಿಪ್ ಆಯಿತು. ಇವಾಗ ನಾರ್ಮಲ್ ಬಟರ್ಫ್ಲೈ ಕ್ಲಿಪ್ ಥರ ಬರುತ್ತಲ್ವ, ಆ ಕ್ಲಿಪ್ಪನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ತಿದ್ದೀರಲ್ವ. ಈಗ ಒಂದು ಸ್ಟೆಪ್ ಹೇರ್ ಸ್ಟೈಲ್ ಆಯಿತು. ಇವಾಗ ಎರಡನೇದು ಯಾವ ಥರ ಮಾಡ್ಕೊಳ್ಳೋದು. ಸಿಂಪಲ್ಲಾಗಿ ನಾವೇನು ಜುಟ್ಟು ಹಾಕ್ತೀವಲ್ವ, ಜುಟ್ಟು ಹಾಕೋ ಬದಲು ಈ ಥರ ಹೇರ್ ಸ್ಟೈಲನ್ನು ಮಾಡ್ಕೋಬೋದು. ಇವಾಗ ನಾನು ಏನು ಫಸ್ಟಿಗೆ ಹೇಳ್ದಂಗೆ ಸಿಕ್ಕೆಲ್ಲ ಬಿಡಿಸ್ಕೊಂಡು ಈ ಥರ ನಾವು ಸಿಕ್ಕಿದ್ರೆ ಅದನ್ನು ಫಸ್ಟು ಬಿಡಿಸ್ಕೋಬೇಕಾಗುತ್ತೆ. ನಾನು ಆವಾಗಲೇ ನಾವು ಸ್ವಲ್ಪ ಮೇಲ್ಗಡೆ ಕೂದಲನ್ನ ತೊಗೊಂಡಿದ್ವಿ. ಇವಾಗೇನು ಕೆಳಗಡೆ ಕೂದಲನ್ನ ತೊಗೋಬೇಕಾಗುತ್ತೆ. ಈ ಥರ ನಾವು ಜಡೆ ಹಾಕಲಿಕ್ಕೆ ಯಾವ ಥರ ಕೂದಲನ್ನ ತೊಗೊಳ್ತೀವಿ, ಅದೇ ಥರ ಮಧ್ಯದಲ್ಲಿ ಸ್ವಲ್ಪ ಕೂದಲು ಬಿಟ್ಕೊಂಡು ಕಡೆ ಈ ಕಡೆ ಸ್ವಲ್ಪ ಜಡೆ ಹಾಕಲಿಕ್ಕೆ ನಾವು ಯಾವ ಥರ ಕೂದಲು ತೊಗೊಳ್ತೀವಲ್ವ, ಅದೇ ಥರ ಕೂದಲನ್ನ ತೊಗೊಂಡು ನಾನು ಆವಾಗಲೇ ಏನು ತೋರಿಸ್ದೆ ರಿಬ್ಬನ್ನ ಲಾಕ್ ಮಾಡಬೇಕು ಅಂತ, ಅದೇ ಥರ ನಾನು ರಿಬ್ಬನ್ನ ಲಾಕ್ ಮಾಡ್ತಾಯಿದ್ದೀನಿ. ರಿಬ್ಬನ್ ಜಾಸ್ತಿ ಟೈಟಾಗಿ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ನಾವು ಫೋಲ್ಡಿಂಗ್ ಮಾಡಬೇಕಾದ್ರೆ ಅದು ಮತ್ತೆ ನಮಗೆ ಅದು ಕೂದಲನ್ನ ಸಿಗಾಕೊಳ್ಳೋ ಅಂಥ ಚಾನ್ಸ್ ಇರುತ್ತೆ, ಮತ್ತು ತೆಗಿಯೋಕ್ಕೆ ಬರೋಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ನಂದಿಲ್ಲಿ ಲೆಂತಿ ಹೇರ್ ಇರೋದ್ರಿಂದ ಸ್ವಲ್ಪ ನನಗೆ ಕಷ್ಟ ಆಗ್ತಾಯಿದೆ. ಶಾರ್ಟ್ ಹೇರ್ ಇರೋರಿಗೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಈ ಹೇರ್ ಸ್ಟೈಲ್. ಇವಾಗ ನಾನು ಏನು ತೋರಿಸ್ದೆ, ಈ ಥರ ಜುಟ್ಟನ್ನ ಹಾಕ್ಕೊಂಡು ನಾನು ಏನು ಫೋಲ್ಡಿಂಗ್ ಮಾಡಿ ಮೇಲ್ಗಡೆಯಿಂದ ಈ ಥರ ಫೋಲ್ಡಿಂಗ್ ಮಾಡಿ ಕ್ಲೀನಾಗಿ ಒಂದು ಕೂದಲು ಬಿಡ್ದಂಗೆ ನಾನು ಈ ಥರ ತಕ್ಕೊಳ್ತೀನಿ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡಿದ್ರಲ್ವ, ಈ ಥರ ತಕ್ಕೊಂಡು ಕೆಳಗಡೆ ಸಿಕ್ಕಿದ್ರೆ ಸಿಕ್ಕನ್ನು ಬಿಡಿಸ್ಕೊಂಡು ನೀವು ಆರಾಮಾಗಿ ಔಟ್ಸೈಡ್ ಹೋಗೋದಿದ್ರೆ, ಇಲ್ಲ ಕಾಲೇಜಿಗೆ ಹೋಗಬೇಕಾದ್ರೆ, ಇಲ್ಲ ಸಿಂಪಲ್ ಏನಾದರೂ ಫಂಕ್ಷನ್ ಇದ್ದರೆ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಿದ್ದೀರಲ್ವ ಯಾವ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೀವು ಕೂಡ ಟ್ರೈ ಮಾಡಿ. ಈ ಹೇರ್ ಸ್ಟೈಲ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಿದ್ದೀರಾ, ನೀವು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಾನು ಹಾಕುವಂಥ ವೀಡಿಯೋ ನಿಮಗೆ ಬರಲ್ಲ. ಸಬ್ಸ್ಕ್ರೈಬ್ ಆದರೆ ನಾನು ಹಾಕುವಂಥ ವೀಡಿಯೋ ನಿಮಗೆ ಫಸ್ಟ್ ಬರುತ್ತೆ. ಹಾಗಾಗಿ ಒಂದು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಹೇರ್ ಸ್ಟೈಲ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.